ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತು ನಾನು ಒಂದು ಫರ್ಟಿಲೈಸರ್ನ ನಿಮಗೆ ತಿಳಿಸ್ಕೊಡ್ತೀನಿ. ಲಿಕ್ವಿಡ್ ಫರ್ಟಿಲೈಸರು ಈ ಬೇಸಿಗೆನಲ್ಲಿ ಏನಂದರೆ ನೀವು ಆದಷ್ಟು ಲಿಕ್ವಿಡ್ ಫರ್ಟಿಲೈಸರ್ಗಳನ್ನ ಹಾಕಬೇಕು. ಗಿಡಗಳಿಗೆ ತಂಪು ಕೂಡ ಅದು. ಆಮೇಲೆ ಗಿಡಗಳ ಗ್ರೋತ್ಗೆ ತುಂಬಾ ಒಳ್ಳೆಯದು, ಹೊಸ ಗ್ರೋತ್ ಬರೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಇಷ್ಟ ಆಗುತ್ತೆ. ಈ ಒಂದು ಫರ್ಟಿಲೈಸರ್ನ ನೀವು ಎಲ್ಲ ಗಿಡಗಳಿಗೂ ಹಾಕ್ಕೋಬೋದು. ಇಂಥ ಗಿಡಕ್ಕೆ ಅಂತ ಏನಿಲ್ಲ, ಎಲ್ಲ ಗಿಡಗಳಿಗೂ ತುಂಬಾ ಒಳ್ಳೆಯದಿದು ಈ ಒಂದು ಫರ್ಟಿಲೈಸರು. ಶೋ ಪ್ಲ್ಯಾಂಟ್ಸು, ಆಮೇಲೆ ತರಕಾರಿ, ಹಣ್ಣಿನ ಗಿಡ ಎಲ್ಲದಕ್ಕೂ ಬಳಸ್ಕೋಬೋದು. ಗುಲಾಬಿ ಗಿಡಕ್ಕೆ ಹೇಳಿ ಮಾಡಿಸಿದಂಥ ಒಂದು ಫರ್ಟಿಲೈಸರ್ ಅಂತಲೇ ಹೇಳ್ಬೋದು. ಗುಲಾಬಿ ಗಿಡಕ್ಕೆ ತುಂಬ ಒಳ್ಳೆಯದು. ಎಲ್ಲ ಗಿಡಗಳಿಗೂ ಕೂಡ ನಾವು ಇದನ್ನು ಬಳಸ್ಬೋದು. ನಾನಿವತ್ತು ಬಾಲ್ಕನಿನಲ್ಲಿ ವಿಡಿಯೋನ ಮಾಡ್ತಾಯಿದ್ದೀನಿ, ಯಾಕಂದರೆ ಬಿಸಿಲು ಜಾಸ್ತಿ ಇದೆ. ಹಾಗಾಗಿ ಇವತ್ತು ಇಲ್ಲೇ ಮಾಡೋಣ ಅಂತ ಹೇಳಿ ವಿಡಿಯೋ ಇಲ್ಲಿ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ, ನಾನಿಲ್ಲಿ 2 ಲೀಟ್ರಷ್ಟು ನೀರನ್ನು ತೊಗೊಂಡಿದ್ದೀನಿ, ಪ್ಲೇನ್ ವಾಟರ್ ತೊಗೊಂಡಿದ್ದೀನಿ. ಈಗ ಇದಕ್ಕೆ ನಾನೇನು ಮಾಡ್ತೀನಿ, 2 ಸ್ಪೂನು ಚಾಕ್ ಅಂತಾರಲ್ಲ, ಬರೆಯೋಕ್ಕೆ ಯೂಸ್ ಮಾಡ್ತಾರೆ, ಅದನ್ನು ತೊಗೋತಾ ಇದ್ದೀನಿ. ನೀವು ಪೌಡ್ರ್ ಫಾರ್ಮಲ್ಲೂ ಕೂಡ ಇದನ್ನು ಹಾಕ್ಕೋಬೋದು. ನಾನು ನೀರಲ್ಲಿ ಹಾಕ್ತಾ ಇರೋದ್ರಿಂದ ಕರಗುತ್ತೆ ಅಂತ ಹಾಗೆ ಹಾಕ್ತಾಯಿದ್ದೀನಿ. ಪುಡಿ ಮಾಡಿದ್ರೆ 2 ಸ್ಪೂನ್ ಆಗಬೇಕು, ಅಷ್ಟು ನೀವು ಚಾಪೀಸನ್ನು ತೊಗೋಬೇಕಾಗತ್ತೆ. ಈ ಬರೀ ಚಾಪೀಸನ್ನು ಬಳಸಿ ನಾವು ಗಿಡಗಳಿಗೆ ಹಾಕೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಯಾರು ನೋಡಿಲ್ಲ ಅಂದರೆ ನೋಡಿ. ಬರೀ ಇದನ್ನು ಮಾತ್ರ ಕೂಡ ಹಾಕ್ಕೋಬೋದು. ಇವತ್ತು ಇದರಲ್ಲೇ ಇನ್ನೊಂದು ಸ್ವಲ್ಪ ಬೇರೆ ಹಾಕ್ತೀನಿ ನಾನು. ನೋಡಿ, ಪುಡಿ ಮಾಡಿದ್ರೆ 2 ಸ್ಪೂನ್ ಆಗಬೇಕು, ಅಷ್ಟು ಚಾಪೀಸನ್ನು ಹಾಕ್ಕೊಳ್ಳಿ. ಇದು ತುಂಬ ಕಡಿಮೆ ಬೆಲೆ ಕೂಡ ಅಷ್ಟೇ, ಜಾಸ್ತಿ ಏನು ದುಡ್ಡಾಗಲ್ಲ ಇದಕ್ಕೆ. ಇಲ್ಲಾಂದರೆ ಮಕ್ಕಳಿರೋ ಮನೆಯಲ್ಲಿ ಕಂಪಲ್ಸರಿಯಾಗಿ ಇದ್ದೇ ಇರುತ್ತೆ. ಇದು ನೋಡಿ, ಈಗ ಇದು ಕರಗುತ್ತೆ ಇದು. ಈಗ ನಾನಿಲ್ಲಿ ವರ್ಮಿ ಕಂಪೋಸ್ಟನ್ನು ತೊಗೊಂಡಿದ್ದೀನಿ. ಇದನ್ನು 2 ಮುಷ್ಟಿಯಷ್ಟು ನಾನು ಇದಕ್ಕೆ ಹಾಕ್ಕೊತೀನಿ. ಇದಕ್ಕೆ ವರ್ಮಿ ಕಂಪೋಸ್ಟ್ ಇಲ್ಲ ಅಂದರೆ ಸಗಣಿ ಗೊಬ್ಬರ ಕೂಡ ನೀವು ಹಾಕ್ಕೋಬೋದು. ಇಲ್ಲಾಂದರೆ ಮನೆಯಲ್ಲೇ ನೀವು ಕಿಚನ್ ವೇಸ್ಟ್ ಮಾಡಿರ್ತೀರಲ್ಲ, ಅದನ್ನೂ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋಬೋದು. ವರ್ಮಿ ಕಂಪೋಸ್ಟೇ ಹಾಕಬೇಕು ಅಂತ ಏನಿಲ್ಲ, ನೀವು ಯಾವುದು ಹಾಕಿದ್ರೂ ತೊಂದರೆ ಇಲ್ಲ, ಚೆನ್ನಾಗಾಗತ್ತೆ. ಇದನ್ನು ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಂಬಿಡಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನೇನೆಂದರೆ ಒಂದು 3 ದಿನದ ತನಕ ಹಾಗೆ ಬಿಡಬೇಕು. ಅಷ್ಟರಲ್ಲಿ ಆ ಚಾಪೀಸ್ ಕೂಡ ಕರಗುತ್ತೆ. ಡೈಲಿ ಒಂದು ಸಾರಿ ನೀವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದ್ರ ಕಲರ್ ಕೂಡ ಸ್ವಲ್ಪ ಡಾರ್ಕ್ ಆಗುತ್ತೆ. ನೀವು 3 ದಿನ ಇಲ್ಲ 1 ವಾರ ಕೂಡ ಬಿಡ್ಬೋದು, ತೊಂದರೆ ಇಲ್ಲ. ಇದನ್ನು 3 ದಿನ ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಒಂದು ಕಡೆ ಇಟ್ಬಿಡಿ. ಡೈಲಿ ಒಂದು ಸಾರಿ ಈ ರೀತಿಯಾಗಿ ತಿರ್ಸ್ಕೊಂಬಿಡಿ. ನೀವು ಎಷ್ಟು ದಿನ ಬಿಡ್ತೀರಲ್ಲ ಅಷ್ಟು ಚೆನ್ನಾಗಿ ಸ್ಟ್ರಾಂಗಾಗಿ ಆಗುತ್ತೆ ಫರ್ಟಿಲೈಸರು. 3 ದಿನ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ಇದು ಯಾವ ರೀತಿಯಾಗಿ ರೆಡಿಯಾಗಿದೆ ಅಂತ. ಇದರಲ್ಲಿ ಚಾಪೀಸ್ ಹಾಕಿರೋದ್ರಿಂದ ಕ್ಯಾಲ್ಶಿಯಮ್ ರಿಚ್ ಆಗಿರುವಂಥ ಒಂದು ಫರ್ಟಿಲೈಸರ್ ಅಂತಲೇ ಹೇಳ್ಬೋದು. ವರ್ಮಿ ಕಂಪೋಸ್ಟ್ ಕೂಡ ಇರೋದ್ರಿಂದ ಗಿಡಗಳ ಗ್ರೋತ್ ತುಂಬ ಚೆನ್ನಾಗಾಗುತ್ತೆ. ಹೂಗಳು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಈ ಒಂದು ಫರ್ಟಿಲೈಸರ್ ನೀವು ಗುಲಾಬಿ ಗಿಡಗಳಿಗೆ ಹಾಕಿದ್ರೆ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಹೂಗಳು ಕೂಡ ಅಷ್ಟೇ ತುಂಬ ಬರುತ್ತೆ. ಅದರಲ್ಲಿ ಗಿಡ ಚಿಗುರ್ತಾ ಇಲ್ಲ ಅಂದರೆ ಆ ಗಿಡಕ್ಕೂ ಕೂಡ ನೀವು ಇದನ್ನು ಹಾಕ್ಕೋಬೋದು. ಇದಕ್ಕೆ ಒಂದು ಮುಚ್ಚಳನ ಮುಚ್ಚಿಬಿಟ್ಟು ನಾನು 3 ದಿನ ಆದಮೇಲೆ ನಿಮಗೆ ತೋರಿಸ್ತೀನಿ ನಾನು. ನೋಡಿ, ಇದು 3 ದಿನ ಆದಮೇಲೆ ಈ ರೀತಿಯಾಗಿದೆ. ನೋಡಿ, ಅದು ಮೇಲೆ ಗುಳ್ಳೆ ಥರ ಬಂದಿದೆಯಲ್ಲ, ಅದು ಫರ್ಮೆಂಟೇಷನ್ ಆಗಿರೋದಕ್ಕೆ ಒಂದು ಎಕ್ಸಾಂಪಲ್ ಅಂತಲೇ ಹೇಳ್ಬೋದು. ಈಗ ಇದನ್ನು ಒಂದು ಸರಿ ಚೆನ್ನಾಗಿ ತಿರ್ಸ್ಕೋಬೇಕು. ನಾವು ಗಿಡಗಳಿಗೆ ಕೊಡಬೇಕಾದ್ರೆ ಫಸ್ಟು ಎಲ್ಲನೂ ಚೆನ್ನಾಗಿ ತಿರ್ಸ್ಕೋಬೇಕು. ಯಾಕೆಂದರೆ ಕೆಳಗಡೆ ತಳದಲ್ಲಿ ಕೂತ್ಕೊಂಡ್ಬಿಟ್ಟಿರುತ್ತೆ. ಹಾಗಾಗಿ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ನಾನು 3 ದಿನ ಆದಮೇಲೆ ಇವತ್ತು 4ನೇ ದಿನಕ್ಕೆ ನಾನು ಇದನ್ನು ಗಿಡಗಳಿಗೆ ಕೊಡ್ತಾಯಿದ್ದೀನಿ. ನೀವು ಬೇಕು ಅಂದರೆ 1 ವಾರಕ್ಕೂ ಕೂಡ ಇದನ್ನು ಇಟ್ಟು ನೀವು ಆಮೇಲೆ ಯೂಸ್ ಮಾಡ್ಕೋಬೋದು, ಏನೂ ತೊಂದರೆ ಇಲ್ಲ. ಚಾಪೀಸ್ ಕೂಡ ನೋಡಿ ಎಲ್ಲನೂ ಕರಗೋಗಿದೆ. ಚಾಪೀಸ್ ಇಲ್ಲ ಅಂದರೆ ನಿಮ್ಮ ಹತ್ರ ಮನೆಯಲ್ಲಿ ಸುಣ್ಣ ಇರುತ್ತೆ ನೋಡಿ, ಅದನ್ನು ಕೂಡ ನೀವು ಇದಕ್ಕೆ ಆ್ಯಡ್ ಮಾಡ್ಕೋಬೋದು. ಅದನ್ನು ಆ್ಯಡ್ ಮಾಡಿಕೊಂಡ್ರೂ ತೊಂದರೆ ಇಲ್ಲ. ಈಗ ನೋಡಿ, ನಾನು ಇದಕ್ಕೆ 2 ಲೀಟ್ರ್ ನೀರು ಹಾಕಿದ್ದೇನಲ್ಲ, ಅದಕ್ಕೆ ಮತ್ತೆ ನಾನು 5 ಲೀಟ್ರಷ್ಟು
ನೀರನ್ನು ಹಾಕ್ತಾಯಿದ್ದೀನಿ. ಅಂದರೆ 4 ಲೀಟ್ರು ನೀರನ್ನು ಸೇರಿಸ್ಕೊಂಡಿದ್ದೀನಿ ನಾನು. ಈಗ ಇದನ್ನು ಎಲ್ಲ ಗಿಡಗಳಿಗೂ ನಾನು ಕೊಡ್ತೀನಿ. ಇದು ಎಲ್ಲ ಗಿಡಗಳಿಗೂ ತುಂಬಾ ಒಳ್ಳೆಯದು. ಗುಲಾಬಿ ಗಿಡಕ್ಕಂತೂ ತುಂಬಾ ಒಳ್ಳೆಯದು, ಹೂಗಳು ಬರುತ್ತೆ ಅದರಿಂದ. ಆಮೇಲೆ ಗಿಡ ಬೆಳವಣಿಗೆ ಆಗ್ತಾಯಿಲ್ಲ, ಬೇರುಗಳು ಕೆಲವೊಂದು ಸರಿ ಏನಾಗಿರುತ್ತೆ, ಸ್ಟ್ರಾಂಗಾಗಿರಲ್ಲ, ಅವಾಗೂ ಕೂಡ ಗಿಡ ಬೆಳವಣಿಗೆ ಆಗಲ್ಲ. ಆವಾಗ ನೀವು ಈ ಒಂದು ಫರ್ಟಿಲೈಸರ್ನ ಕೊಟ್ಟರೆ ಗಿಡಗಳು ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಯಾಕಂದರೆ ಇದರಲ್ಲಿ ಕ್ಯಾಲ್ಶಿಯಮ್ ಇರೋದ್ರಿಂದ ಗಿಡಗಳ ಬೇರುಗಳ ಗ್ರೋತು ತುಂಬ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಬೆಳವಣಿಗೆ ಕೂಡ ಆಗುತ್ತೆ ಗಿಡ ಕೂಡ. ಅದಕ್ಕೋಸ್ಕರ ನೀವು ಈ ಒಂದು ಫರ್ಟಿಲೈಸರ್ನ ಹಾಕಿ ನೋಡಿ. ಈ ಬೇಸಿಗೆನಲ್ಲಂತೂ ಗಿಡಗಳಿಗೆ ಇದು ತುಂಬಾ ತಂಪಂತಲೇ ಹೇಳ್ಬೋದು. ತಂಪಾದಂಥ ಒಂದು ಲಿಕ್ವಿಡ್ ಫರ್ಟಿಲೈಸರು. ಇದನ್ನು ನೀವು ಯೂಸ್ ಮಾಡಿ ನೋಡಿ. ಇದನ್ನು ಇಂಡೋರ್ ಗಿಡಗಳಿಗೂ ಕೂಡ ನೀವು ಹಾಕ್ಕೋಬೋದು, ಏನು ತೊಂದರೆ ಇಲ್ಲ. ಇಂಡೋರ್ ಗಿಡಗಳಿಗೆ ನೀವು ಯಾವಾಗ ನೀರು ಹಾಕ್ತಾ ಇರ್ತೀರಲ್ಲ ಆ ಟೈಮಲ್ಲಿ ಈ ಒಂದು ಲಿಕ್ವಿಡ್ ಫರ್ಟಿಲೈಸರ್ನ ನೀವು ಹಾಕಿ ನೋಡಿ, ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಗಿಡಗಳು. ನಾನು ಮನೆಯಲ್ಲಿರುವಂಥ ಗಿಡಗಳಿಗೆ ಇದೇ ರೀತಿಯಾಗಿ ಫರ್ಟಿಲೈಸರ್ ಹಾಕೋದು. ಅದರಲ್ಲೂ ಈಗ ಬೇಸಿಗೆ ಇರೋದ್ರಿಂದ ಅಂತೂ ಲಿಕ್ವಿಡ್ ಫರ್ಟಿಲೈಸರ್ಗಳನ್ನ ಜಾಸ್ತಿ ಯೂಸ್ ಮಾಡಬೇಕು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.